ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 40ನೇ ವಚನದಲ್ಲಿ ಹೀಗೆ ಬರಲ್ಪಟ್ಟಿದೆ. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಈಗೋ ಒಂದು ಗಳಿಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರ್ಯ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಹೇಳುವಂಥ ಮಾತಾಡಿದ್ರೆ ಒಂದು ಗಂಟೆ ಆದರೂ ಒಂದು ಗಳಿಯಾದರೂ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಯಾಕೆಂದರೆ ಒಂದು ಗಂಟೆ ಪ್ರಾರ್ಥನೆ ಮಾಡದಿದ್ರೆ ನಾವು ಪರಿಶುದ್ಧಾತ್ಮ ಭರಿತರಾಗಿರುವುದಕ್ಕಾಗಲ್ಲ. ಪರಿಶುದ್ಧಾತ್ಮ ಭರಿತರಾಗದಿದ್ದರೆ ನಾವು ಸಂಪೂರ್ಣತೆಗೆ ಬರಕ್ಕಾಗಲ್ಲ. ಅದಕ್ಕೋಸ್ಕರವೇ ಕೆಳಗಡೆ ವಾಕ್ಯದಲ್ಲಿ ಬರಲ್ಪಡುತ್ತೆ 41 ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ. ಅದಕ್ಕೋಸ್ಕರ ಯೇಸುಸ್ವಾಮಿ ಹೇಳ್ತಾನೆ, ಕನಿಷ್ಠ ಪಕ್ಷ ಒಂದು ಗಂಟೆ ಆದರೂ ನಾವು ಪ್ರಾರ್ಥಿಸಲೇಬೇಕು. ಯಾಕಂದರೆ ಪ್ರಾರ್ಥಿಸುವಾಗ ದೇವರು ಅದ್ಭುತ ಕಾರ್ಯಗಳನ್ನ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ವಾಕ್ಯದಲ್ಲಿ ಹೀಗೆ ಬರಲ್ಪಟ್ಟಿದೆ. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ಬೈಬಲನ್ನು ನಾವು ತಿರುಗಿಸುವಾಗ ದೇವರ ಮಕ್ಕಳ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 35-36ನೇ ವಚನದಲ್ಲಿ ನಾವು ನೋಡುವಾಗ ಹೀಗೆ ಬರಲ್ಪಟ್ಟಿದೆ. ದೇವರ ವಾಕ್ಯವನ್ನು ಓದಿಕೋಣ. ಅಲ್ಲಿ ಹೀಗೆ ಬರಲ್ಪಟ್ಟಿದೆ, ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಚೆನ್ನಾಗಿ ಅರ್ಥ ಮಾಡೋಣ. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರ್ತದೆ. ಅಂದ್ರೆ ಭೂನಿವಾಸಿಗಳಂದ್ರೆ ಲೋಕಾನುಸಾರವಾಗಿ ಜೀವಿಸುವವರು, ಆತ್ಮ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ ಅಂಥವರ ಮೇಲೆ ಆ ದಿನಗಳಲ್ಲಿ ಭೂನಿವಾಸಿಗಳ ಶೋಧನೆ ಬರುತ್ತದೆ. ಒಂದು, ಅದು ನಾವು ತಪ್ಪಿಸಿಕೊಳ್ಳಿಕ್ಕಿದ್ದೇವೆ. ಎರಡನೇದು, ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನಾವು ಪೂರ್ಣ ಶಕ್ತರಾಗುವಂತೆ ನಾವೇನ್ ಮಾಡ್ಬೇಕಂತೆ, ಎಲ್ಲಾ ಕಾಲದಲ್ಲಿ ದೇವರಿಗೆ ವಿಜ್ಞಾಪನೆ ಅಂದ್ರೆ ಪ್ರಾರ್ಥನೆ ಮಾಡುತ್ತಾ ಇರ್ಬೇಕಂತೆ. ಒಂದು ಕಾಲ ಅಲ್ಲ, ಒಂದು ಸಮಯ ಅಲ್ಲ, ಎಲ್ಲಾ ಸಮಯದಲ್ಲಿ ಕೂಡ ಪ್ರಾರ್ಥಿಸ್ಬೇಕಂತೆ. ನಾವು ಬೈಬಲಲ್ಲಿ ನೋಡುತ್ತೇವೆ. ದಾನಿಯೇಲನು 6ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಹೀಗೆ ಬರಲ್ಪಡುತ್ತೆ, ದೇವರ ಮಕ್ಕಳೇ, ಆತನು ಯಥಾ ಪ್ರಕಾರ ದಿನಕ್ಕೆ 3 ವರ್ತಿ ಮೊಣಕಾಲೂರಿ ಪ್ರಾರ್ಥಿಸಿದನು. ಆತನಿಗೇನ್ ಲಾಭ ಅಂತ ನಾವು ನೋಡುವಾಗ ಆತನು 3 ಸಾರಿ ಪ್ರಾರ್ಥನೆ ಮಾಡಿದನು. ಅಂದ್ರೆ ಪ್ರಾರ್ಥನೆ ಪ್ರಾಮುಖ್ಯತೆ ಆತನಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಆತನು ಪ್ರಾರ್ಥನೆ ಮಾಡಿದಾಗ ಆತನು ಸಿಂಹದ ಗವಿಯಲ್ಲಿ ಹೋದಾಗಲೂ ಕೂಡ ಪ್ರಾರ್ಥನೆ ಆತನನ್ನು ರಕ್ಷಿಸಿ ಕಾಪಾಡಿತು. ಸಿಂಹಗಳು ಕೂಡ ಏನು ಮಾಡಲಿಲ್ಲ. ಯಾಕಂದ್ರೆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 7ನೇ ವಚನದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಸಮೀಪದಲ್ಲಿ ಇರ್ತಾನೆ. ಆಮೇನ್. ದೇವರು ನಮ್ಮ ಸಮೀಪದಲ್ಲಿ ಇರ್ತಾನೆ. ಅದಕ್ಕೋಸ್ಕರ ದೇವರ ಮಕ್ಕಳೇ, ದಾನಿಯೇಲನು ದಿನಕ್ಕೆ 3 ವರ್ತಿ ಪ್ರಾರ್ಥನೆ ಮಾಡಿದನು. ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಯಾಕಂದ್ರೆ ಭೂಲೋಕದಲ್ಲಿ ಕೆಲವೊಂದು ಸಾರಿ ಕೆಲವೊಂದು ಕಾರ್ಯಗಳಾಗುವುದಿಲ್ಲ, ಆದ್ರೆ ಪ್ರಾರ್ಥನೆ ಮೂಲಕ ಎಲ್ಲಾ ಕಾರ್ಯವಾಗುತ್ತದೆ. ಪ್ರಾರ್ಥನೆ ಮಾಡುವಾಗ ಸತ್ತವರು ಎದ್ದೇಳ್ತಾರೆ, ಪ್ರಾರ್ಥಿಸುವಾಗ ಸ್ವಸ್ಥತೆ ಆಗುತ್ತದೆ, ಪ್ರಾರ್ಥನೆ ಮಾಡುವಾಗ ಮಳೆ ಬೀಳುತ್ತದೆ, ಪ್ರಾರ್ಥಿಸುವಾಗ ಅನೇಕರಿಗೆ ಸಮಾಧಾನ ಉಂಟಾಗುತ್ತದೆ, ಪ್ರಾರ್ಥಿಸುವಾಗ ಎಲ್ಲ ಕಾರ್ಯವಾಗುತ್ತದೆ ದೇವ್ರ ಮಕ್ಕಳೇ. ಅದಕ್ಕೋಸ್ಕರ ನಾವು ಮನುಷ್ಯ ಕುಮಾರ ಮುಂದೆ ನಿಂತುಕೊಳ್ಳುವುದಕ್ಕೆ ಶಕ್ತರಂದ್ರೆ ಯೇಸು ಕ್ರಿಸ್ತನ ತಿರುಗಿ ಆತನು 2ನೇ ಬರೋಣದಲ್ಲಿ ಆತನ ಎದುರುಗೊಳ್ಳಲಿಕ್ಕೆ ನಾವು ಇದ್ದೇವೆ. ಆತನು ಮೊದಲು ಬಂದ ಹಾಗೆ ಆತನು ಬರುವುದಿಲ್ಲ. ಈಗ ಕೋಟಿ ಸೂರ್ಯನಕ್ಕಿಂತ ಅಧಿಕವಾದ ಪ್ರಭಾವವುಳ್ಳವನಾಗಿರ್ತಾನೆ. ಆತನ ಮುಂದೆ ನಿಂತುಕೊಳ್ಳುವುದಕ್ಕೆ ಅರ್ಹತೆ ಏನಪ್ಪಾ ಅಂದ್ರೆ, ನಾವೆಲ್ಲಾ ಸಮಯದಲ್ಲಿ ಪ್ರಾರ್ಥನೆ ಮಾಡುವರಾಗಿದ್ರೆ ಮಾತ್ರ ಆತನ ಮುಂದೆ ನಿಂತುಕೊಳ್ಳುವುದಕ್ಕಾಗುತ್ತದೆ. ಇಲ್ಲದಿದ್ದರೆ ದೇವರ ಮಕ್ಕಳೇ ಆತನ ಮುಂದೆ ನಿಂತುಕೊಳ್ಳಕ್ಕಾಗಲ್ಲ. ನಾವು ಬೈಬಲ್ ಅಲ್ಲಿ ನೋಡುತ್ತೇವೆ. ಪ್ರಕಟಣೆ ಗ್ರಂಥದಲ್ಲಿ ಕೂಡ ಯೋಹಾನನ ಒಂದು ಸಾರಿ ಯೇಸು ಕ್ರಿಸ್ತನ ನೋಡಿದಾಗ ಆತನ ಮುಂದೆ ಬಿದ್ದನು. ಆತನ ಹೇಗಾದನಂದ್ರೆ ಸತ್ತವನ ಹಾಗೆ ಆದನಂತ ದೇವ್ರ ಮಕ್ಕಳೇ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ತಿರುಗಿ ಯೇಸು ಕ್ರಿಸ್ತನ ಬರ್ತಾನೆ. ನಾವೇನ್ ಮಾಡ್ಬೇಕು ಗೊತ್ತಾ? ಪ್ರಾರ್ಥಿಸ್ಬೇಕು. ಪ್ರಾರ್ಥನೆ ಮಾಡಿದರೆ ಎಲ್ಲಾ ವಿಷಯದಲ್ಲಿ ನಮಗೆ ಲಾಭವಾಗಿದೆ. ಕುಟುಂಬ ಸಮಾಧಾನವಾಗಿರ್ತದೆ, ಸಭೆ ಆಶೀರ್ವಾದಕರವಾಗಿರ್ತದೆ. ನೀನು ಹೋಗುವ ಬರುವ ಪ್ರಯಾಣದಲ್ಲಿ ಕೂಡ ದೇವರು ನಿನ್ನ ಸಂಗಡಿದ್ದು ನಿನ್ನನ್ನು ಬಲಪಡಿಸಿ ಆಶೀರ್ವಾದ ಮಾಡುತ್ತಾರೆ. ಪ್ರಾರ್ಥನೆಗಿರುವ ಶಕ್ತಿ ಮತ್ತು ಯಾವುದಿಲ್ಲ ದೇವರ ಮಕ್ಕಳೇ. ಅದಕ್ಕೋದ್ರೆ ಪ್ರೇಯರ್ ಪ್ರೇಯರ್ ಪ್ರೇಯರ್. ನಾವು ಹೆಚ್ಚು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚು ನಾವು ಬಲವನ್ನು ಹೊಂದುತ್ತೇವೆ. ಅದಕ್ಕೋಸ್ಕರ ಪೌಲನು ಕೊಲೊಸ್ಸೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಬರಬಿಡುತ್ತೆ, ತಪ್ಪದೆ ನೀವು ಪ್ರಾರ್ಥನೆ ಮಾಡುವರಾಗಿರ್ಬೇಕೆಂಬುದಾಗಿ ಆಸೆ ಪಡ್ತಾರೆ.
ಯಾಕಂದ್ರೆ ಪ್ರಾರ್ಥನೆ ಮಾಡುವಾಗ ಇದುವರೆಗೆ ನಡೆದಿರುವ ಕಾರ್ಯಗಳು ನಡೆಯುತ್ತವೆ ದೇವರ ಮಗ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ತೀರಿ. ಅಂದ್ರೆ ಶೋಧನೆ ಬರುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿಲ್ಲ, ಶೋಧನೆಗೆ ಒಳಗಾಗದಂತೆ. ನೋಡ್ರಿ, ಶದ್ರಕ್ ಮಿಷಕ್ ಅಬದ್ನಿಗೋ ದಾನಿಯೇಲ್ ಅವರು ಪ್ರಾರ್ಥನೆ ಮಾಡಿದರು. ಆ ರಾಜನ ಒಂದು ಉಗ್ರತೆಯಿಂದ ಅವ್ರು ತಪ್ಪಿಸಿಕೊಂಡ್ರು. ಆ ದಿನದಲ್ಲಿ ಬಾಬಿಲ ಸಂಸ್ಥಾನದಲ್ಲಿ ವಿದ್ವಾಂಸರು, ಜ್ಞಾನಿಗಳು, ಪ್ರವಾದಿಗಳು ಅನಿಸಿಕೊಳ್ಳುವವರು, ಮಂತ್ರಗಾರರು ಅವರೆಲ್ಲರೂ ಕೂಡ ನಾಶವಾದರು. ಆದ್ರೆ ಈ 4 ಜನ ಪ್ರಾರ್ಥನೆ ಮಾಡಿದರೆ ಎಂಬುದಾಗಿ ಬೈಬಲ್ ಅಲ್ಲಿ ನೋಡುತ್ತೇವೆ. ದಾನಿಯೇಲ ಗ್ರಂಥದಲ್ಲಿ ಅವರು ಪ್ರಾರ್ಥನೆ ಮಾಡುವಾಗ ದಾನಿಯೇಲನಿಗೆ ರಾತ್ರಿಯ ಸ್ವಪ್ನದಲ್ಲಿ ದೇವರು ಆ ಒಂದು ಕನಸಿನ ಅರ್ಥವನ್ನ ದೇವರು ಕೊಟ್ಟನು. ಯಾವಾಗ? ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಅಲ್ಲ, ಪ್ರಾರ್ಥನಾ ಮಾಡಿದ ತದನಂತರ ದೇವರು ದಾನಿಯೇಲನಿಗೆ ಕೊಟ್ಟಾಗ ದಾನಿಯೇಲ ಕೂಡ ಏನ್ ಮಾಡ್ತಾನೆ, ದೇವರಿಗೆ ಮೊದಲಾಗಿ ಫಸ್ಟ್ ಆಫ್ ಆಲ್ ಕೃತಜ್ಞತೆ ಸಲ್ಲಿಸ್ತಾನೆ. ದೇವ್ರ ಮಕ್ಕಳು ನಾವು ಕೂಡ ಏನ್ ಮಾಡ್ಬೇಕು, ಪ್ರಾರ್ಥನೆಯಲ್ಲಿ ಅಲ್ಲಿ ಪೌಲನು ಹೇಳಿದಾಗೆ, ಕೊಲೊಸ್ಸೆ 4:2 ಹೇಳಿದಾಗೆ ನಾವು ಎಚ್ಚರವಾಗಿದ್ದು ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಅದಕ್ಕೋಸ್ಕರಗೆ ಧರ್ಮೋಪದೇಶಕಾಂಡ 4:7 ಬರಲ್ಪಟ್ಟ ಹಾಗೆ ಅಲ್ಲಿ ವಾಕ್ಯ ಹೇಳ್ತದೆ, ಪ್ರಾರ್ಥಿಸುವಾಗ ನಾವು ದೇವರಿಗೆ ಯೆಹೋವನಿಗೆ ಮರೆಯಿಡುವಾಗ ಆತನ ಸಮೀಪವಾಗಿದ್ದಾನೆ. ನಿಜವಾಗ್ಲೂ ಅರ್ಥ ಮಾಡಿದ್ರೆ, ಹಾಡಾಡುವಾಗ ದೇವರು ಸಮೀಪವಾಗಿ ಇರ್ತಂತ ಹೇಳ್ತಿಲ್ಲ, ವಾಕ್ಯ ಓದುವಾಗ ದೇವರು ಸಮೀಪವಾಗಿತ್ತಂತ ಹೇಳಿಲ್ಲ, ನಾವು ಇನ್ನ ಇತರೆ ಕಾರ್ಯಗಳನ್ನು ಮಾಡ್ತಿರುವಾಗ ದೇವರು ಸಮೀಪ ಆಗುವಂತ. ಯಾವಾಗ ನಾವು ಪ್ರಾರ್ಥಿಸ್ತೇವೋ, ಯಾವಾಗ ನಾವು ದೇವರಿಗೆ ಮೊರೆ ಇಡ್ತೇವೋ ಆಗ ದೇವರು ಸಮೀಪವಾಗಿರ್ತಾನೆ. ಅದಕ್ಕೋಸ್ಕರ ದಾನಿಯೇಲನಿಗೆ ದೇವರು ಸಮೀಪವಾಗಿದ್ದನು, ಸಿಂಹಗಳ ಬಾಯಿಯನ್ನು ಕೂಡ ಆತನು ಕಟ್ಟಿ ಹಾಕಿದನು. ದೇವರ ಮಕ್ಕಳೇ, ದಾನಿಯೇಲನಾಗೆ ನಾವು ಕೂಡ ಏನ್ ಮಾಡೋಣ, ಪ್ರಾರ್ಥನೆ ಮಾಡೋಣ. ಆದರೆ ಯೇಸು ಕ್ರಿಸ್ತನು ಹೇಳಿದಾಗೆ ಒಂದು ತಾಸಾದ್ರು, ನಾವು ಇಂಗ್ಲಿಷ್ ಬೈಬಲ್ ನೋಡ್ಬೇಕಾದ್ರೆ 1 hour ಎಂಬುದಾಗಿ ಅಲ್ಲಿ ಬರಲ್ಪಡಿದೆ. ಅದೇ ರೀತಿಯಲ್ಲಿ 1 ತಾಸುಗಳ ಕಾಲ ಪ್ರಾರ್ಥನೆಯನ್ನ ಮಾಡೋಣ. ನಮಗೆ ಪ್ರಾರ್ಥನೆ ಬರದಿದ್ದರೆ ಪ್ರಾರ್ಥನೆ ಇರೋದಿಗೆ ನಾವು ಅನನ್ಯವಾಗಿರೋಣ. ನಾವು ಪ್ರಾರ್ಥನೆ ಕಾರಣ ಪ್ರತಿಯೊಬ್ಬರು ಕೂಡ ನೀವು ಪ್ರಾರ್ಥಿಸಿರಿ, ಪ್ರಾರ್ಥನೆ ಮಾಡುವುದಕ್ಕೆ ಅನೇಕರನ್ನು ಪ್ರೇರೇಪಿಸಿರಿ, ನೀವು ಆಶೀರ್ವಸಲ್ಪಡ್ತೀರಿ. ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವದಿಸಲಿ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ಪ್ರಾರ್ಥನೆ ವೀರರಾಗಿ ಇರಬೇಕೆಂಬುದೇ ನಮ್ಮ ಆಸೆಯಾಗಿದೆ. ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿಕೊಂಡು ಕಣ್ಣು ಮುಚ್ಕೊಳ್ಳೋದಾದ್ರೆ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ಪ್ರೀತಿಯ ಪರಲೋಕದ ತಂದೆ, ಅಪ್ಪ ದೇವರೇ, ಈ ಯೂಟ್ಯೂಬ್ನಲ್ಲಿ ಕರ್ತನೆ ವಾಕ್ಯವನ್ನು ವೀಕ್ಷಿಸುವ, ಕರ್ತನೆ ಕೇಳುವ, ನೋಡುವ ಎಲ್ಲರನ್ನು ಆಶೀರ್ವಾದ ಮಾಡು. ಎಲ್ಲರೂ ಕೂಡ ಕರ್ತನೆ ಪ್ರಾರ್ಥನೆ ಬಗ್ಗೆ ಕರ್ತನೆ ಪ್ರತಿಯೊಬ್ಬರು ಅರಿವು ತಂದುಕೊಳ್ಳುವ ಹಾಗೆ, ಪ್ರತಿಯೊಬ್ಬರು ತಿಳುಕೊಳ್ಳುವ ಹಾಗೆ ಕರ್ತನೆ. ಯಾಕೆಂದ್ರೆ ಸ್ವಾಮಿ, ಒಂದು ಗಳಿಯಾದ್ರೂ ನನ್ನ ಕೂಡ ನೀವು ಎಚ್ಚರವಾಗಿರಲಾರೆ ಎಂಬುದಾಗಿ ಹೇಳಿ ಸ್ವಾಮಿ. ಅಪ್ಪ ದೇವರೇ, ಇನ್ನು ಮೇಲೆ ಕರ್ತನೆ ನಾವು ಪ್ರಾರ್ಥನೆ ಮಾಡಲು ಕರ್ತನೆ ನಮ್ಮನ್ನು ಹುರಿದುಂಬಿಸು, ಬಲವಾಗಿ ಕರ್ತನೆ ಆಸಕ್ತಿ ಉಳ್ಳವರಾಗಿ ಮಾಡಿ ನಮ್ಮನ್ನು, ನಮ್ಮ ಸಭೆಯನ್ನು ಕರ್ತನೆ ಯೂಟ್ಯೂಬ್ ನಲ್ಲಿ ಕರ್ತನೆ ಯಾರೆಲ್ಲ ಕರ್ತನೆ ಪ್ರಾರ್ಥನೆಗೋಸ್ಕರ ಕರ್ತನೆ ಅಂಗಲಾಚಿ ಕೂತಿದ್ದಾರೋ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾನೆ. ಈಗಲೇ ಸ್ವಸ್ಥತೆಗಳಾಗಲಿ, ಈಗಲೇ ಸಮಾಧಾನ ಬರಲಿ, ಈಗಲೇ ಕರ್ತನೆ ಬಿಡುಗಡೆ ಕಾಣಲಿ. ಯೇಸುವಿನ ನಾಮದಲ್ಲಿ ಅದ್ಭುತಗಳನ್ನು ಮಾಡ್ಬೇಕಂತ ಪ್ರಾರ್ಥಿಸ್ತಾನೆ. ಯಾಕೆಂದ್ರೆ ಕರ್ತನೆ ನೀನು ಅದ್ಭುತ ಸ್ವರೂಪನಾಗಿದ್ದಿ ಸ್ವಾಮಿ, ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತಿವಂತನಾಗಿದ್ದಿ, ನೀನು ಆಲೋಚನೆ ಕೊಡುವುದಕ್ಕೆ ಬಲ್ಲವನಾಗಿದ್ದಿ ಕರ್ತನೆ. ದೇವರೇ, ಪರಾಕ್ರಮಿಯಾದ ದೇವರು, ಪರಾಕ್ರಮಿಯಾದ ಕಾರ್ಯಗಳನ್ನು ಮಾಡಿದ ಸ್ವಾಮಿ, ನಿತ್ಯನಾದ ತಂದೆ. ಹೌದು ದೇವರೇ ಸ್ವಾಮಿ, ಅನಾಥ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾನೆ. ಅನಾಥ ಮಕ್ಕಳನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸಿ ಕರ್ತನೆ. ನೀನೇ ಸಮಾಧಾನ ಪ್ರಭುವಾಗಿದ್ದು ಎಲ್ಲರನ್ನು ಆಶೀರ್ವಿಸ್ಬೇಕಂತ ಕೇಳಿಕೊಳ್ತಾ, ಸಮಾಧಾನಗೊಳಿಸ್ಬೇಕಂತ ಕೇಳಿಕೊಳ್ತಾ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಿ ಕೇಳುವ ತಂದೆ. ಆಮೇನ್, ಆಮೇನ್, ಆಮೇನ್.